ಒಂದು ಸಿಹಿ ಸುದ್ದಿಯನ್ನು ಕೊಟ್ಟ ಸೋನಾಲ್ ತರುಣ್ ಸುಧೀರ್. ಸೋನಾಲ್ ಹಾಗೆ ತರುಣ್ ಸುಧೀರ್ ಇವರಿಬ್ಬರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ವಿದೇಶದ ಪ್ರವಾಸದ ಬಳಿಕ ಒಂದು ಸಿಹಿ ಸುದ್ದಿಯನ್ನು ಒಂದು ತರುಣ್ ಸುಧೀರ್ ಹಾಗೆ ಸೋನಾಲ್ ರವರು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನು ಆ ಸಿಹಿ ಸುದ್ದಿ? ಏನಾದರೂ ಒಂದು ತರುಣ್ ಸುಧೀರ್ ಅವರ ಹೆಂಡತಿ ಸೋನಾಲ್ ಅವರು ಗರ್ಭಿಣಿ ಆದ್ರ? ಸೊ ಏನು ಸಿಹಿ ಸುದ್ದಿ? ಒಂದು ಸಿಹಿಯನ್ನು ಹಂಚೋದ್ರ ಮೂಲಕ ಈ ಸುದ್ದಿಯನ್ನು ಎಲ್ರಿಗೂ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಏನಾಯಿತು, ಏನು ಸಿಹಿ ಸುದ್ದಿ ಅಂತಕ್ಕಂಥದ್ರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ. ಅಷ್ಟಕ್ಕೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಇದೇ ಬಾರಿ ಮೊದಲಿಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ತರುಣ್ ಸುಧೀರ್ ಒಬ್ಬ ಒಳ್ಳೆಯ ಕನ್ನಡ ಡೈರೆಕ್ಟರ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇವರು ಒಂದು ಡೈರೆಕ್ಟ್ ಮಾಡಿರೋ ಮೂವಿ ಆಲ್ಮೋಸ್ಟ್ ಎಲ್ಲ ಹಿಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇವರು ಡೈರೆಕ್ಟ್ ಮಾಡಿರ್ತಕ್ಕಂಥ ಮೂವಿ ಎಲ್ಲೂ ಫ್ಲಾಪ್ ಆಗಿರೋ ಒಂದು ಚಾನ್ಸೇ ಇಲ್ಲ. ಕೆಲವೊಂದಿಷ್ಟು ಮೂವಿಗಳು ಫ್ಲಾಪ್ ಆಗಿವೆ, ಆದರೆ 100ಕ್ಕೆ 90% ಮೂವಿಗಳು ಒಂದು ಹಿಟ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಾಗೆ ಒಂದು ತರುಣ್ ಸುಧೀರ್ ಹಾಗೆ ಸೋನಾಲ್ ಇವರಿಬ್ಬರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಡೈರೆಕ್ಷನ್ ಫೀಲ್ಡ್ನಲ್ಲಿ ತರುಣ್ ಸುಧೀರ್, ಒಂದು ನಟನೆಯ ಫೀಲ್ಡ್ನಲ್ಲಿ ಸೋನಾಲ್, ಇವರಿಬ್ಬರು ಮೊದಲನೇ ಬಾರಿಗೆ ಭೇಟಿಯನ್ನು ಆಗ್ತಾರೆ. ಅದಾದ ನಂತರ ಇಬ್ಬರ ನಡುವೆ ಒಂದು ಸ್ನೇಹ ಆಗುತ್ತೆ. ಸ್ನೇಹ ಇದ್ದದ್ದು ಒಂದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಪ್ರೀತಿಯಾಗಿ ಕೆಲವೊಂದಿಷ್ಟು ದಿನಗಳ ಕಾಲ ಪ್ರೀತಿಯನ್ನು ಮಾಡಿಬಿಟ್ಟು ಅದಾದ ನಂತರ ಇಬ್ಬರು ಮದುವೆ ಆಗೋಕೆ ಡಿಸೈಡ್ ಮಾಡ್ತಾರೆ. ಅದಾದ ನಂತರ ವಿಜೃಂಭಣೆಯಿಂದ ಕೂಡ ಎಲ್ಲರ ನಡುವೆ ಮದುವೆಯನ್ನು ಕೂಡ ಆಗ್ತಾರೆ. ಅಭಿಮಾನಿಗಳನ್ನ ಕೂಡ ಇನ್ವೈಟ್ ಮಾಡ್ತಾರೆ. ಹಾಗೆ ಹಿರಿಯರ ಸಮ್ಮುಖದಲ್ಲಿ ಒಂದು ಸಂಪ್ರದಾಯದ ಪ್ರಕಾರ ಒಂದು ಮದುವೆಯನ್ನು ಆಗ್ತಾರೆ. ಅದಾದ ನಂತರ ಇಬ್ಬರು ಕೂಡ ಒಂದು ಒಳ್ಳೆಯ ಜೋಡಿಯಲ್ಲಿ ಇರ್ತಾರೆ. ಒಂದು ಇವರ ಪ್ರೀ ವೆಡ್ಡಿಂಗ್ ಶೂಟಿಂಗನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ಅವರಿಗೆ ಅಣ್ಣ ಹಾಕಿದ ಒಂದು ಥಿಯೇಟರ್ನಲ್ಲಿಯೇ ಒಂದು ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡ್ತಾರೆ. ಹಾಗೆ ಸಿನಿಮಾ ಒಂದು ಸ್ಟೈಲ್ನಲ್ಲಿಯೇ ಒಂದು ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡ್ತಾರೆ. ಸೊ ಅದಾದ ನಂತರ ಇವರಿಬ್ಬರು ಮದುವೆಯನ್ನು ಕೂಡ ಆದಮೇಲೆ ಏನಾಗತ್ತಪ್ಪ ಅಂತಂದರೆ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇಂದಿನ ಸೆಲೆಬ್ರಿಟಿಗಳು ಯಾವ ರೀತಿಯಾಗಿ ಬಿಟ್ಟಿದೆಯಪ್ಪ ಅಂತಂದರೆ ಕೆಲವೊಂದಿಷ್ಟು ದಿನಗಳ ಕಾಲ ಜೊತೆಯಲ್ಲಿರ್ತಾರೆ, ಅದಾದಮೇಲೆ ಬಿಟ್ಟು ಹೋಗ್ತಾರೆ. ಒಂದು ಇಂಡಸ್ಟ್ರಿ ಅಂತಲೇ ಅದೇ ರೀತಿಯಾಗಿ ಆಗಿಬಿಟ್ಟಿದೆ. ಯಾಕಪ್ಪ ಅಂತಂದರೆ ಸೆಲೆಬ್ರಿಟಿಗಳು ಅಂದ ತಕ್ಷಣ ಏನು ಮಾಡ್ತಾರೆಪ್ಪ ಅಂತಂದರೆ ಇನ್ನೊಬ್ಬರು ಸಿಕ್ಕ ತಕ್ಷಣ ಇವರನ್ನು ಬಿಟ್ಬಿಡೋದು, ಸೊ ಅವರ ಜೊತೆ ಅಫಿಯರ್ ಇಟ್ಕೋದು. ಇಂತಹ ಒಂದು ಘಟನೆಗಳು ತುಂಬ ಒಂದು ಸೆಲೆಬ್ರಿಟೀಸ್ಗಳ ಮಧ್ಯದಲ್ಲಿ ನಡೀತಾ ಇವೆ. ಅಂತಹದ್ರಲ್ಲಿ ಒಂದು ಒಳ್ಳೆಯ ಜೋಡಿಯಾಗಿ ಇವರು ಕೂಡ ಮಿಂಚ್ಕೊಳ್ತಾರೆ. ಹಲವಾರು ಜೋಡಿಗಳನ್ನ ನಾವು ಈಗ ನೋಡ್ತಾ ಇದ್ದೀವಿ. ಒಂದು ರಾಧಿಕಾ ಪಂಡಿತ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಹಾಗೆ ಪುನೀತ್ ರಾಜ್ಕುಮಾರ್, ಅಶ್ವಿನಿ ಗೌಡ, ಒಂದು ಅಶ್ವಿನಿ ಅವರಾಗಿರ್ಬೋದು, ಹಾಗೆ ಒಂದು ತುಂಬ ಜೋಡಿಗಳು ಮಾದರಿಯಾಗಿ ಬದುಕ್ತಾ ಇವೆ. ಇತ್ತೀಚೆಗಷ್ಟೇ ಮದುವೆ ಆದ ಆಂಕರ್ ಅನುಶ್ರೀ ರೋಷನ್ ಅವರು ಆಗಿರ್ಬೋದು. ಸೊ ಇವರು ಕೂಡ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂತಹ ಮಾದರಿ ಜೋಡಿಗಳು ತುಂಬ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಒಂದು ಸೆಲೆಬ್ರಿಟಿಗಳಲ್ಲಿ ಈ ಥರ ಒಂದು ಲಾಯಾಲಿಟಿ ತೋರಿಸಿರಕ್ಕಂಥ ಜೋಡಿಗಳು ತುಂಬ ಅಂದರೆ ತುಂಬಾ ಕಡಿಮೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಇವರಿಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಬರ್ತಾರೆ. ಇದಾದ ನಂತರ ಈಗ ಮೊನ್ನೆ ಅಷ್ಟೇ ಒಂದು ವಿದೇಶಿ ಪ್ರವಾಸವನ್ನು ಮಾಡಿದರು. ಹಲವಾರು ದಿನಗಳಿಂದ ಒಂದು ವಿದೇಶಿ ಪ್ರವಾಸವನ್ನು ಒಂದು ಇವರು ಆಗಿರ್ಬೋದು, ಯಾಕಪ್ಪ ಅಂತಂದರೆ ಒಂದು ತರುಣ್ ಸುಧೀರ್ ಆಗಿರ್ಬೋದು, ಇನ್ನು ಸೋನಾಲ್ ಮೆಂಡ್ರಾ ಆಗಿರ್ಬೋದು, ಒಂದು ವಿದೇಶಿ ಪ್ರವಾಸವನ್ನು ಆಗಾಗ ಕೈಗೊಳ್ತಾ ಇರ್ತಾರೆ. ಹೆಂಡತಿಯ ಮೇಲೆ ತುಂಬ ಪ್ರೀತಿಯನ್ನು ತರುಣ್ ಸುಧೀರ್ ಅವರು ಇಟ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು ಅವರ ಮೇಲಿನ ಪ್ರೀತಿಯನ್ನು ಹೊರಹಾಕ್ತಾ ಇರ್ತಾರೆ. ಅದಾದ ನಂತರ ಈಗ ಏನಾಗಿದೆಯಪ್ಪ ಅಂತಂದರೆ ಒಂದು ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ದರಂತೆ. ಸೊ ಈಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಡ್ತಾ ಇವೆ. ಆ ಗುಡ್ ನ್ಯೂಸ್ ಏನು ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ ಒಂದು ಹೊಸ ಕಾರನ್ನು ಒಂದು ಪರಿಚಯ ಮಾಡಿದ್ದಾರಂತೆ. ಒಂದು ಹೊಸ ಕಾರಣ ಏನು ಮಾಡಿದ್ದಾರಪ್ಪ ಅಂತಂದರೆ ಒಂದು ತೆಗೆದುಕೊಂಡಿದ್ದಾರಂತೆ ಒಂದು ತರುಣ್ ಸುಧೀರ್ ಹಾಗೆ ಸೋನಾಲ್ ಮೆಂಟ್ರಾ. 2 ಕೋಟಿಯ ಕಾರಣ ತರುಣ್ ಸುಧೀರ್ ಅವರು ಒಂದು ಕೊಂಡುಕೊಂಡಿದ್ದಾರಂತೆ. ಅದಕ್ಕೆ ಪೂಜೆ ಮಾಡಿ ಎಲ್ಲರಿಗೆ ಸ್ವೀಟನ್ನು ಹಂಚಿದ್ದಾರಂತೆ ಒಂದು ಸೋನಾಲ್ ಮೆಂಟ್ರಾ. ಸೊ ಅಷ್ಟಕ್ಕೂ ಒಂದು ಒಳ್ಳೆಯ ಒಂದು ನಟ ಹಾಗೆ ಒಳ್ಳೆಯ ನಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮೊದಲನೇದಾಗಿ ತರುಣ್ ಸುಧೀರ್ ಅವರು ಕೂಡ ಒಬ್ಬ ನಟರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಆದಷ್ಟು ಬೇಗ ಇವರು ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸನ್ನು ಕೊಡಲಿ, ಆದಷ್ಟು ಬೇಗ ಜೂನಿಯರ್ ತರುಣ್ ಸುಧೀರ್ ಬರಲಿ ಅಂತಕ್ಕಂಥದ್ದನ್ನು ಹಾರೈಸೋಣ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.